ಇಲ್ಲಿ ಆಶ್ಚರ್ಯ ಅನ್ಸೋದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿತವಾಗಿದೆ ಅನ್ನುವಂತಹ ಮಾಹಿತಿ SIT ಮೂಲಗಳಿಂದಲೇ ಸಿಗ್ತಾ ಇದ್ರು ಕೂಡ ಇಲ್ಲಿ ತನಕ ಯಾರಿಗೂ ಕೂಡ ನೋಟಿಸ್ ಕೊಟ್ಟು ಈ ಪ್ರಕರಣದಲ್ಲಿ ವಿಚಾರಣೆಗೆ ಬನ್ನಿ ಅಂತ ಹೇಳಿಲ್ಲ. ಒಂದ್ ಕಡೆಗೆ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪ್ತಾ ಇದೆ SIT ತನಿಖೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬುರ್ಡೆ ಗ್ಯಾಂಗ್ನ ಆ ಚಿನ್ನಯ್ಯನನ್ನ SIT ಅಧಿಕಾರಿಗಳು ವಿಚಾರಣೆ ಮುಗಿಸಿದ್ದಾರೆ. ಬಹುತೇಕ ಸ್ಥಳ ಮಹಜರ್ ವೇಳೆ ಹಲವು ಸಾಕ್ಷಿಗಳನ್ನು ಪತ್ತೆ ಮಾಡಿದಾರಂತೆ. ಒಂದು 5-6 ಬ್ಯಾಗ್ನಲ್ಲೇನೋ ಸಾಕ್ಷಿ ಇಟ್ಕೊಂಡಿದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಕಲೆ ಹಾಕಿದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಹೀಗಾಗಿ ಹಲವರಿಗೆ ನೋಟಿಸ್ ಅನ್ನ ಕೊಡಬಹುದು. ಲಾಸ್ಟ್ ಒಂದು 2 ವಾರದಿಂದ ಅಂತೂ ಇದ್ರ ಆಂಟಿಸಿಪೇಷನ್ ಇದೆ. ಬಟ್ ಇಲ್ಲಿ ತನಕ ಯಾರಿಗೂ ಅಧಿಕೃತವಾಗಿ ನೋಟಿಸ್ ಹೋಗುವಂತಹ ಕೆಲಸ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತ ಕೇಳಿಲ್ಲ. ಅವರಾಗ ಅವರೇ ಬಂದವರಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಗಿರೀಶ್ ಮಟ್ಟಣ್ಣನವರೋ, ಮಹೇಶ್ ಶೆಟ್ಟಿ ತಿಮ್ರೋಡಿನೋ ಅಥವಾ ಸುಜಾತಾ ಭಟ್ ಅವರೆಲ್ಲ ಬಂದಾಗ ಅವ್ರ ಹತ್ರ ಏನೇನು ಅವ್ರದ್ದು ಪೋರ್ಷನ್ ಎಷ್ಟು, ಇಡೀ ಚಿತ್ರಕಥೆಯಲ್ಲಿ ಯಾರ್ದು ಚಿತ್ರಕಥೆ ಅಂತೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಬುಲಾವ್ ಕೊಡೋ ಕೆಲಸವನ್ನು ಇಲ್ಲಿ ತನಕ ಮಾಡಿಲ್ಲ. ಅದು ಯಾವಾಗ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇದೆ. ಆಮೇಲೆ ಏನಕ್ಕೆ ಬುಲಾವ್ ಕೊಡ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ನಡುವೆ ಷಡ್ಯಂತ್ರ ರೂಪಿಸಿದವರ ವಿಚಾರಣೆ ನಡೆಸಿ, ನಾವಾಗಲೇ ಹೇಳಿದಂತೆ ಮತ್ತೊಮ್ಮೆ ಅವ್ರನ್ನ ಕರೆಸಿ ವಿಚಾರಣೆ ನಡೆಸಿ ಅವ್ರನ್ನ ಬಂಧಿಸುವ ಸಾಧ್ಯತೆ ಇದೆ. ಈಗಾಗಲೇ ಬುರ್ಡೆ ಗ್ಯಾಂಗ್ ಬಂಧನಕ್ಕೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ SIT ಅವರು. ಅಂದರೆ ಈಗ ಒಂದು ವೇಳೆ ಇವರೆಲ್ಲರನ್ನೂ ಅರೆಸ್ಟ್ ಮಾಡಿದ್ರೆ ಯಾವ ಸೆಕ್ಷನ್ಗಳನ್ನು ಹಾಕಬೇಕು ಅದು ಪೊಲೀಸರಿಗೆ ಗೊತ್ತಿರುತ್ತೆ, ಯಾವ ಸೆಕ್ಷನ್ಗಳನ್ನ ಹಾಕಬೇಕು ಅಂತ. ಅರೆಸ್ಟ್ ಮಾಡಿದ್ದು ಕೋರ್ಟ್ನಲ್ಲಿ ನಿಲ್ಲುತ್ತಾ ಅಂತ ಇವ್ರ ಹತ್ರ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದರೆ ನಿಂತೇ ನಿಲ್ಲುತ್ತೆ, ಇಲ್ಲ ಅಂದರೆ ಇಲ್ಲ. ಸಕಾರಾತ್ಮಕ ಉತ್ತರ ಬಂದಲ್ಲಿ 1-2 ದಿನಗಳಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇದೇ ವಾರದಲ್ಲಿ ಸರ್ಕಾರಕ್ಕೆ ಪ್ರಾಥಮಿಕ ವರದಿಯನ್ನು ಕೂಡ ಸಲ್ಲಿಸೋದಕ್ಕೆ SIT ಅವರು ಸಿದ್ಧತೆ ಮಾಡಿದ್ದಾರೆ. ಪೇಪರ್ ವರ್ಕ್ಸ್ ಎಲ್ಲ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೊಂದು ಪ್ರೈಮರಿ ರಿಪೋರ್ಟನ್ನು ಕೊಟ್ಟು ಆನಂತರ. ಬಟ್ ಒಂದೇನಂತಂದರೆ ಇದು ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆದರೆ, ಇವ್ರ ಹತ್ರ ಪೂರಕ ಸಾಕ್ಷಿಗಳಿದ್ದರೆ ಯಾವ ತಜ್ಞರ ಮೊರೆ ಹೋಗೋದು ಬೇಕಾಗಿಲ್ಲ. ಇವರೆಲ್ಲ ಸೀನಿಯರ್ ಮೋಸ್ಟ್ IPS ಆಫೀಸರ್ಗಳಿರ್ತಕ್ಕಂಥದ್ದು, ಓದ್ಕೊಂಡಿರ್ತಾರೆ. ಆಮೇಲೆ ಇಂಥ ಸಾವಿರಾರು ಕೇಸ್ಗಳನ್ನ ಇವರು ಹ್ಯಾಂಡಲ್ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಅರೆಸ್ಟ್ ಮಾಡಿದ್ರೆ ಇದು ನಿಲ್ಲುತ್ತಾ ನಿಲ್ಲಲ್ವಾ ಏನು ಎತ್ತ ಅಂತ. ಕ್ರಮ ತಗೊಳ್ಳೋದು ಈ ವಾರದಲ್ಲಿ ಹೆಚ್ಚು ಕಡಿಮೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡು. ಉಮೇಶ್, ಈಗ ಅಷ್ಟು ಅನುಭವಸ್ಥ IPS ಅಧಿಕಾರಿಗಳು ಯಾವ ಸೆಕ್ಷನ್ಸ್ ಹಾಕಬೇಕು, ಕೋರ್ಟಲ್ಲಿ ಕೇಸ್ ನಿಲ್ಲುತ್ತಾ, ಇದಕ್ಕೆ ಕಾನೂನು ತಜ್ಞರ ಮೊರೆ ಹೋಗೋದೇನು? ಬಲವಾದ ಸಾಕ್ಷಿ ಇದ್ದರೆ, ಎವಿಡೆನ್ಸ್ ಇದ್ದರೆ ಅರೆಸ್ಟ್ ಮಾಡ್ಬೋದು. ಬಟ್ ಆ ಕೆಲಸ ಯಾವಾಗ ಅಂತ ಅರವಿಂದ್, SIT ಅಧಿಕಾರಿಗಳಿಗಾಗಲೇ ತನಿಖೆ ಒಂದು ಹಂತವನ್ನು ಮುಗಿಸಿರುವಂಥದ್ದು. ಅಂದರೆ ಚಿನ್ನಯ್ಯನ ಇಟ್ಕೊಂಡು ಹಲವರು ಈತನನ್ನು ಮುಂದಿಟ್ಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಅದೇ ನಿಟ್ಟಿನಲ್ಲಿ ಆತನನ್ನು ಬಂಧನ ಮಾಡಿ ಕಸ್ಟಡಿಗೆ ಪಡೆದು ಹಲವು ಕಡೆಗಳಲ್ಲಿ ಮಾಜರ್ ಕೂಡ ಮಾಡಿರುವಂಥದ್ದು. SIT ಅಧಿಕಾರಿಗಳಾಗಲಿ ಬೇರೆ ಅಧಿಕಾರಿಗಳಾಗಲಿ ಪ್ರಾರಂಭದಲ್ಲಿ ಯಾರೇ ಆರೋಪಿಗಳು ಅಂದರೆ ಅವ್ರ ಮೇಲೆ ಅನುಮಾನ ಬಂದರೂ ಕೂಡ ಅವರನ್ನು ಕರೆಸಿ ಅವರ ಹೇಳಿಕೆಗಳನ್ನು ಅಷ್ಟೇ ಪಡ್ಕೋತಾರೆ. ಆಗ ಮರುಪ್ರಶ್ನೆ ಮಾಡೋದಿಲ್ಲ. ಯಾವಾಗ ಇವರು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಮಾಜರ್ ಮಾಡಿದಂಥ ವೇಳೆಯಲ್ಲಿ ಏನೆಲ್ಲ ಸಾಕ್ಷ್ಯಗಳು ಸಿಗ್ತವೆ ಅದ ಆಧಾರದ ಮೇಲೆ ಮತ್ತೆ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು. ಆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳು ಆತ ಹೇಳುವಂಥ ಹೇಳಿಕೆಗಳು ಮ್ಯಾಚ್ ಆದ್ರೆ ಅಷ್ಟೇ ಅವರನ್ನು ಮತ್ತೆ ಕಳಿಸುವಂಥದ್ದು. ಇಲ್ಲ ಅಂದರೆ ಆ ಕ್ಷಣಕ್ಕೆ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಿನ ಹೆಜ್ಜೆ ಇಡಲಿದ್ದಾರೆ. ಈಗಾಗಲೇ ಏನು ಚಿನ್ನಯ್ಯನನ್ನು ಬೆಳ್ತಂಗಡಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಾಜರ್ ಮಾಡಿರುವಂಥದ್ದು. ಮಾಜರ್ ವೇಳೆಯಲ್ಲಿ ನಿನ್ನೆ ಆ ಲಾಡ್ಜಲ್ಲಿ ಮಾಜರ್ ಮಾಡಿದಂಥ ವೇಳೆಯಲ್ಲೂ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದಾವೆ. ಮಟ್ಟಣ್ಣನವರಾಗಿರ್ಬೋದು, ಸುಜಾತಾ ಭಟ್ ಆಗಿರ್ಬೋದು, ಚಿನ್ನಯ್ಯ ಎಲ್ಲರೂ ಕೂಡ ಅಲ್ಲಿ ಹಲವು ಬಾರಿ ಮೀಟ್ ಮಾಡಿರೋದ್ರ ಬಗ್ಗೆ ಕೂಡ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಈ ಎಲ್ಲ ಸಾಕ್ಷ್ಯಗಳನ್ನು ಇಟ್ಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈಗಿರುವಂಥ ಸೆಕ್ಷನ್ಗಳ ಅಡಿಯಲ್ಲಿ ಏನು ಹೆಚ್ಚುವರಿ ಸೆಕ್ಷನ್ಗಳು ಆಡ್ ಮಾಡ್ಬೋದು, ಆಡ್ ಮಾಡಿದ್ರೆ ಯಾವ ಸೆಕ್ಷನ್ ಆಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮೇಲಧಿಕಾರಿಗಳ ಸಲಹೆ ಕೋರಿರುವಂಥದ್ದು SIT ಅಧಿಕಾರಿಗಳು. ಹಾಗಾಗಿ ಅವರ ಸೂಚನೆ ಮೇರೆಗೆ ಇವತ್ತು ಅಥವಾ ಈ ಇನ್ನೊಂದು ವಾರದಲ್ಲಿ ಸಂಬಂಧಪಟ್ಟ ಮಾಸ್ಟರ್ ಮೈಂಡ್ ಅಂತ ಏನು ಹೇಳಲಾಗ್ತಾ ಇದೆ ಹಲವರು, ಅವರನ್ನು ಮತ್ತೆ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇದೆ. ವಿಚಾರಣೆ ಕರೆದಂಥ ವೇಳೆಯಲ್ಲಿ ಅದಕ್ಕೆ ಪೂರಕ ದಾಖಲೆಗಳೇನು SIT ಅಧಿಕಾರಿಗಳ ಬಳಿ ಇದ್ದರೆ ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡುವಂಥದ್ದು. ಹಾಗಾಗಿ ಇಲ್ಲಿವರೆಗೂ ನಡೆದಿರುವಂಥದ್ದು ಕೇವಲ ಪ್ರಾಥಮಿಕ ತನಿಖೆ ಅಷ್ಟೇ. ಇನ್ಮೇಲೆ ಅಸಲಿ ಮಾಸ್ಟರ್ ಮೈಂಡ್ ಅಂತ ಷಡ್ಯಂತ್ರ ರೂಪಿಸಿರೋರನ್ನ ಬಂಧನ ಅಥವಾ ಅವರನ್ನು ಕಸ್ಟಡಿಗೆ ಪಡೆಯುವಂಥ ಕೆಲಸ ನಡೆಯುತ್ತೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಈಗ ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ಇವರು ಪಿತೂರಿ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು, ಇವ್ರನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆದರೆ ಜನರಿಗಿರ್ತಕ್ಕಂಥ ಆತರ SIT ಅವ್ರಿಗಿರಲ್ಲ. ಅವ್ರದೇ ಆದಂತಹ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ, ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಅವರು ಸಮಯ ತಗೊಂಡು ಅವ್ರು ಏನು ಮಾಡಬೇಕು ಗೊತ್ತಿದೆ, ಅವ್ರು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ.